ಬಾ ಗಂಗಾ ಹೋಗೋಣ. ಗಂಗಾ ನಿನ್ನೆ ಏನ್ರಿ? ಹೋಗೋಣ ಬಾ. ಎಲ್ಲಿಗೆ? ಹಾಸ್ಪಿಟಲ್ಗೆ ಬಂದು ಎಲ್ಲಿಗೆ ಅಂತ ಕೇಳ್ತೀಯಲ್ಲ, ಡಾಕ್ಟರ್ ಕರೀತಿದ್ದಾರೆ ಬಾ. ಬರ್ಲೇಬೇಕಾ? ಏನೋ ತಪ್ಪು ಮಾಡಿರೋ ಹಾಗೆ ಬರ್ಬೇಕಾ ಅಂತ ಕೇಳ್ತೀಯಲ್ಲ, 2 minutes ಅಲ್ಲಿ ಆಗುತ್ತೆ, ಬಾ ಬಾ. ಚಂದ್ರಿಕಾ, ಸ್ವಲ್ಪ ಹೊತ್ತಿಗೆ ಗುಟ್ಟೆಲ್ಲ ರಟ್ಟಾಗತ್ತಲ್ಲ. ಅವಳು ಮಾತ್ರ ಸಿಕ್ಬೀಳ್ತಾಳೋ ಇಲ್ಲ ನಮ್ಮನ್ನು ಕೂಡ ಸಿಕ್ಕಾಕ್ಸ್ತಾಳೋ ಏನಾಗುತ್ತೋ ಅಂತ ಭಯ ಆಗ್ತಿದೆ ನನಗೆ. ಯಾರ್ದೋ ಮದುವೆಗೆ ಬೀದಿ ನಾಯಿಗಳು ಸಂಭ್ರಮ ಪಟ್ಟಾಗೆ ಗಂಗಾ ಮೇಡಮ್ನ ಚೆಕಪ್ ಕರ್ಕೊಂಡು ಹೋದ್ರೆ ನೀವೇ ಗಾಬರಿ ಆಗ್ತಿದ್ದೀರಾ? ನಿನ್ಗ್ಯಾಕೆ? ನಾವ್ ಹೇಗಿದ್ರೆ ನಿನ್ಗೇನು? ಹಾಗಲ್ಲ ಸರ್, ಹೇಗೂ ಹಾಸ್ಪಿಟಲ್ ಬಂದಿದ್ದೀರಲ್ಲ, ನಿಮ್ಗೇನಾದ್ರೂ ಹೆಲ್ತ್ ಪ್ರಾಬ್ಲಮ್ ಇದ್ರೆ ಚೆಕಪ್ ಮಾಡಿಸ್ಕೋತೀರೇನೋ ಅಂತ. ನಮಗ್ ಯಾವ ಪ್ರಾಬ್ಲಮ್ ಇಲ್ವೋ, ನೀನೇ ನಮಗ್ ದೊಡ್ಡ ಪ್ರಾಬ್ಲಮ್ ಆಗೋಗಿದ್ಯಾ. ಹಲೋ ಮಿಸಸ್ ಜೈ, ಪ್ಲೀಸ್ ಕಮ್. ಇವಳ ಹೆಸರು ಅಲಮೇಲು ಗಂಗಾ ಅಂತ, ಮುದ್ದಾಗಿ ನಾವು ಗಂಗಾ ಅಂತ ಕರಿತೀವಿ. ಓ ನೈಸ್, ಕೂತ್ಕೊಳ್ಳಿ. ಕೂತ್ಕೋ ಗಂಗಾ. ಇದೇ ಡಾಕ್ಟರ್ ಇವಳ ಪ್ರಾಬ್ಲಮ್. ನಾವ್ ಏನ್ ಹೇಳಿದ್ರು ಕೇಳಲ್ಲ, ಇವಳದೇ ಲೋಕದಲ್ಲಿ ಇರ್ತಾಳೆ. ನೀವಾದ್ರೂ ಸ್ವಲ್ಪ ಗಟ್ಟಿಯಾಗಿ ಹೇಳಿ. ಕ್ಯಾರಿಂಗ್ ಅನ್ನೋ ಕೇರಿಂಗ್ ಸ್ವಲ್ಪನೂ ಇಲ್ಲ. ತಾಯಿ ಆಗ್ತಿದ್ದಾರೆ, ಕೇರಿಂಗ್ ಇಲ್ದೆ ಹೇಗಿರ್ತಾರೆ ಜೈ? ಆದ್ರೆ ಇವಳಿಗೆ ಪ್ರೆಗ್ನೆಂಟ್ ಅನ್ನೋ ಯೋಚನೆನೇ ಇಲ್ಲ. ಎಲ್ಲೆಲ್ಲೋ ಸುತ್ತಾಡ್ತಾಳೆ, ಎಲ್ಲ ಕೆಲಸನೂ ತನ್ನ ಹೆಗ್ಲ ಮೇಲೆ ಹೊತ್ಕೊಂಡಿರ್ತಾಳೆ. ಒಳಗಡೆ ಬೇಬಿಗೆ ಏನಾಗುತ್ತೋ ಅಂತ ನನ್ನ ಟೆನ್ಷನ್. ಯು ಡೋಂಟ್ ವರಿ ಜೈ, ಟೆಸ್ಟ್ ಮಾಡಿ ನಿಮ್ ಬೇಬಿ ಹೇಗಿದೆಯೋ ನಾನು ಹೇಳ್ತೀನಿ. ಫುಲ್ ಚೆಕಪ್ ಮಾಡಿ ಡಾಕ್ಟರ್. ಚಿಕ್ಕ ಪ್ರಾಬ್ಲಮ್ ಇದ್ರೂ ತಕ್ಷಣ ಹೇಳಿ. ತಾಯಿಯಾಗಿ ಇವಳು ಹೇಗಿರ್ಬೇಕೋ, ಫಾದರ್ ಆಗಿ ನಾನೇನ್ ಮಾಡ್ಬೇಕೋ, ನಮ್ಮಿಬ್ರಿಗೂ ಚಿಕ್ಕ ಲೆಕ್ಚರ್ ಕೊಟ್ರು ಪರವಾಗಿಲ್ಲ. ಓಕೆ ಜೈ, ಶೋರ್. ನೋಡು, ಅದು ಬೇಡ ಇದು ಬೇಡ ಅಂತ ಡಾಕ್ಟರ್ ಕತೆ ಹೇಳ್ದೇನೆ ಚೆಕಪ್ಗೆ ಸಪೋರ್ಟ್ ಮಾಡು. ನಾನು ಹೊರಗಡೆ ವೆಯ್ಟ್ ಮಾಡ್ತಿರ್ತೀನಿ. ಜೈ ಫೇಸ್ ನೋಡ್ತಿದ್ರೆ ಎಲ್ಲ ಗೊತ್ತಾದ ಹಾಗಿದೆ. ಜೈ ಹೊರಗೆ ಹಾಕೋದ್ರಲ್ಲಿ ಸರೆಂಡರ್ ಆಗೋದೇ ಒಳ್ಳೇದು. ಅಳಿಯ, ನನ್ಗೇನು ಗೊತ್ತಿಲ್ಲ, ನಾನೇನ್ ಮಾಡಲಿಲ್ಲ, ಎಲ್ಲ ನಿನ್ನ ಅತ್ತೆನೇ ಮಾಡಿದ್ದು. ಜೈ, ನನ್ನ ಕ್ಷಮಿಸ್ಬಿಡು. ಏನ್ ವಿಷಯ ಮಾವ? ಅತ್ತೆ ಏನ್ ಮಾಡಿದ್ರು? ಅದೇನಪ್ಪ, ಅವಳನ್ನ ಒಳಗಡೆ ಕರ್ಕೊಂಡು ಹೋದ್ಯಲ್ಲ, ಅಲ್ಲಿ ಡಾಕ್ಟ್ರು ಅವಳನ್ನ ಡಾಕ್ಟರ್ ಇನ್ನೂ ಗಂಗನ ಚೆಕ್ ಮಾಡಿಲ್ಲ ಮಾವ. ಚೆಕಪ್ ಆಗಿಲ್ವಾ? ಅಯ್ಯಯ್ಯೋ, ಸುಮ್ಮನೆ ಅರ್ಜೆಂಟ್ ಮಾಡ್ಬಿಟ್ನಾ? ಏನ್ ಮಾವ ಟೆನ್ಷನ್ ಮಾಡ್ಕೋತಿದ್ದೀರಿ? ಅವ್ರು ಆಗಿಂದನೂ ಟೆನ್ಷನ್ ಮಾಡ್ಕೋತಾನೆ ಇದ್ದಾರೆ ಸರ್. ಏನ್ ಕೇಳಿದ್ರು ಏನು ಹೇಳ್ತಾ ಇಲ್ಲ. ಏನಾಯ್ತು ಅತ್ತೆ? ಮಾವ ಏನೇನೋ ಹೇಳ್ತಿದ್ದಾರೆ. ಏನಿಲ್ಲ ಜೈ, ನಿಮ್ ಮಾವನ್ ಮಂಗನಾಟದ ಬಗ್ಗೆ ನಿನಗೆ ಗೊತ್ತಲ್ವಾ? ಯಾವಾಗ ಏನ್ ಹೇಳ್ತಾರೋ ಯಾರಿಗೂ ಅರ್ಥ ಆಗೋದಿಲ್ಲ. ಏನಾದ್ರೂ ಸೈಕಾಲಜಿಕಲ್ ಪ್ರಾಬ್ಲಮ್ ಇದ್ರೆ ಒಳ್ಳೆ ಸೈಕ್ಯಾಟ್ರಿಸ್ಟಿಗೆ ತೋರಿಸಿ ಮಾವ. ಅತ್ತೆಗೆ ಯಾಕೆ ತೊಂದರೆ ಕೊಡ್ತೀರಿ? ಏನು ನಿಮ್ ಉದ್ದೇಶ? ಅವಳೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಆ ಪಾಪ ನನ್ ಮೇಲೆ ಹಾಕಿ ನೀವ್ ಎಸ್ಕೇಪ್ ಆಗೋಣ ಅಂತನಾ? ಸಾರಿ ಚಂದ್ರಿಕಾ, ಹೆದರ್ಕೊಂಡು ಏನೇನೋ ಹೇಳ್ಬಿಟ್ಟೆ. ಹೆದರಿಕೆ ಆದ್ರೆ ಕಾಮಾಗಿರೋದ್ ಬಿಟ್ಟು ಬಾಯಿಗೇನ್ ಬಂದ್ರೆ ಅದನ್ನ ಹೇಳ್ಬಿಡೋದಾ? ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಿತ್ಯ ತರ ನನ್ ಮೇಲೆ ಅಟ್ಯಾಕ್ ಪ್ಲಾನ್ ಮಾಡಲ್ಲ ಅಲ್ವಾ? ನಿಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಇನ್ನೊಂದು ಪ್ಲಾನ್ ಕೂಡ ಹಾಕ್ಬೇಕಾ? ಅಂದ್ರೆ ನನ್ ಮೇಲೆ ಪ್ಲಾನ್ ಮಾಡಕ್ ಕೂಡ ನಾನು ಯೂಸ್ ಇಲ್ವಾ? ನೀವ್ ಯಾವ್ದಕ್ಕೂ ಯೂಸ್ ಇಲ್ಲ, ಸುಮ್ನೆ ತಿನ್ನೋದ್ ಬಿಟ್ರೆ. ಕೆಜಿ ಹೊಟ್ಟೆ ಕಳ್ಸೋದಲ್ಲ, ರಹಸ್ಯ ಕೂಡ ಹಾಗೆ ಒಳಗಡೆ ಇಟ್ಕೊಳ್ಳೋದ್ ಕಲೀರಿ. ನನ್ನ ಸಾಯಿಸ್ಬೇಡಿ, ನಿಮ್ ಗಾಬ್ರಿನೋ ನೀವು.
ಡಾಕ್ಟರ್, ಪೇಷಂಟ್ಗೆ ಪ್ರಜ್ಞೆ ಬಂತ? ಅವ್ರು ಕಣ್ಬಿಟ್ಟಿದ್ರೆ ಎನ್ಕ್ವೈರಿ ಮಾಡಬೇಕು. ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಕಂಡೀಷನ್ ಕ್ರಿಟಿಕಲ್ ಆಗಿದೆ. ಬೇಗ ಟ್ರೀಟ್ಮೆಂಟ್ ಕೊಡಿ ಡಾಕ್ಟರ್, ನಮಗೆ ಬೇರೆ ಕೆಲಸ ಇದೆ. ಪೇಷಂಟಿಗೆ ಪ್ರಜ್ಞೆ ಬರೋದು ನಮ್ಮ ಕೈಯಲ್ಲಿಲ್ಲ. ಅವಳಿಗೆ ಟ್ರೀಟ್ಮೆಂಟ್ ಮಾಡ್ಲಾ, ನಿಮ್ಮ ಕೇಸ್ ಕ್ಲೋಸ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ಲಾ? ಏನ್ರಿ ಇದು? ತಲೆನೋವು ಕೇಸೆಲ್ಲ ನಮಗೆ ಸಿಗತ್ತೆ. ರಾತ್ರಿಯಿಂದ ಊಟ ನಿದ್ರೆ ಸ್ನಾನ ಏನು ಇಲ್ದೇನೆ ಡ್ಯೂಟಿ ಮಾಡ್ತಾ ಇದ್ದೀವಿ. ಅವ್ರು ಬದುಕ್ತಾರೋ ಸಾಯ್ತಾರೋ ಗೊತ್ತಿಲ್ಲ, ಆದರೆ ನಮ್ಮ ಪ್ರಾಣ ಅಂತೂ ತಿಂತಾರೆ. ಆ ಪೇಷಂಟ್ ಯಾರು ನಾಣಿ? ಯಾರೋ ಗೊತ್ತಿಲ್ಲ ಸರ್. ಆಗಲೇ ಆಂಬ್ಯುಲೆನ್ಸಿಂದ ಗಡಿಬಿಡಿಲಿ ಒಳಗಡೆ ಕರ್ಕೊಂಡು ಹೋದ್ರು. ನಾನು ಸರಿಯಾಗಿ ನೋಡಲಿಲ್ಲ ಸರ್. ಪೊಲೀಸರು ಬಂದಿದ್ದಾರೆ ಅಂದರೆ ಏನೋ ಕ್ರೈಮ್ ಇನ್ವಾಲ್ವ್ಮೆಂಟ್ ಇರಬೇಕು ಸರ್. ಪೇಷಂಟ್ ಲೇಡಿ ಅನ್ಸುತ್ತೆ ನಾಣಿ. ಯಾರೋ ಪಾಪ, ಏನ್ ಪ್ರಾಬ್ಲಮ್ ಆಯ್ತೋ ಏನೋ. ಒಂದು ಚಿಕ್ಕ ಚೆಕಪ್ಗೆ ಯಾಕೆ ಇಷ್ಟೊಂದು ಥಿಂಕ್ ಮಾಡ್ತಿದ್ದೀರಿ ಗಂಗಾ? ಗಂಗಾ ಅವರೇ, ನೀವು ಗಂಗಾ ಅಲ್ವಾ? ಕರೆದ್ರೆ ಯಾಕೆ ಮಾತಾಡ್ತಿಲ್ಲ? ಎದ್ದೇಳಿ, ಅಲ್ಲಿ ಹೋಗಿ ಮಲ್ಕೊಳ್ಳಿ, ನಾನು ಚೆಕ್ ಮಾಡ್ತೀನಿ. ಮಲ್ಕೊಳ್ಳಿ. ಎಷ್ಟು ಸಲ ಚೆಕ್ ಮಾಡಿದ್ರು ನಿಮ್ಮ ಸೆಥೋಸ್ಕೋಪಲ್ಲಿ ಬೇಬಿ ಹಾರ್ಟ್ ಬೀಟ್ ಕೇಳಲ್ಲ. ಯಾಕಂದ್ರೆ ಬೇಬಿನೇ ಇಲ್ಲ. ವಾಟ್? ನೀವು ಪ್ರೆಗ್ನೆಂಟ್ ಅಂತ ನಿಮ್ಮ ಹಸ್ಬೆಂಡ್ ಹೇಳಿದ್ರು? ಎಸ್, ಐ ಆಮ್ ಪ್ರೆಗ್ನೆಂಟ್. ಮತ್ತೆ ಬೇಬಿ ಇಲ್ಲ. ಬೇಬಿ ಇದೆ ಅಂತ, ಹೆಲ್ತಿಯಾಗಿದೆ ಅಂತ ನೀವು ನನ್ನ ಗಂಡಂಗೆ ಹೇಳಬೇಕು. ಏನು ಹೇಳ್ತಿದ್ದೀರಾ ನೀವು? ಸಿಂಪಲ್. ನಾನು ಪ್ರೆಗ್ನೆಂಟ್ ಅಂತ ನನ್ನ ಗಂಡಂಗೆ ಸುಳ್ಳು ಹೇಳಿ ಅಂತ ಹೇಳ್ತಾ ಇದ್ದೀನಿ. ನೋ, ಒಂದು ಡಾಕ್ಟರ್ ಆಗಿ ನಾನು ಹಾಗೆ ಮಾಡಬಾರ್ದು. ನೀವು ಡಾಕ್ಟರ್ ಮಾತ್ರ ಅಲ್ಲ, ಈ ಹಾಸ್ಪಿಟಲ್ಗೆ MD ಅಂತ ಕೂಡ ನನಗೆ ಗೊತ್ತು. ಒಂದು ಮಂತಲ್ಲಿ ನಿಮಗೆ ಎಷ್ಟು ಇನ್ಕಮ್ ಬರುತ್ತೋ ನೀವು ಹೇಳೋ ಸುಳ್ಳಿಗೆ ಅಷ್ಟೇ ಅಮೌಂಟ್ ಪೇ ಮಾಡ್ತೀನಿ. ಸಾರಿ, ದುಡ್ಗೋಸ್ಕರ ನಾನು ಆ ಕೆಲಸ ಮಾಡಲ್ಲ. ಮತ್ತೆ ಯಾವುದಕ್ಕೋಸ್ಕರ ಮಾಡ್ತೀಯೇ? ಪ್ರಾಣಕ್ಕೋಸ್ಕರ ಮಾಡ್ತೀಯಾ? ಈ ನೈಫಿಂದ ನೀನು ಆಪರೇಷನ್ ಮಾಡ್ತೀಯ ಅಲ್ವಾ? ನಾನು ನಿನ್ನ ಮರ್ಡರ್ ಮಾಡ್ತೀನಿ. ನನ್ನ ಚೆಕ್ ಮಾಡ್ತಾ ಆಕ್ಸಿಡೆಂಟ್ ಆಗಿ ಈ ನೈಫ್ ಮೇಲೆ ಬಿದ್ದೆ ಅಂತ ಗಂಟ್ಲಿಗೆ ಚುಚ್ಕೊಂಡು
ಕಲ್ಪನಾ, ಏನಜ್ಜಿ? ಜೈ ಗಂಗಾ ಮನೆಗ್ ಬಂದ್ರ? ಇನ್ನೂ ಬರ್ಲಿಲ್ವಲ್ಲ? ಇನ್ನೂ ಬರ್ಲಿಲ್ವಾ? ಏನಾಯ್ತು ಅಜ್ಜಿ? ಏನು ಇಲ್ಲ, ಏನು ಇಲ್ಲ. ಆ ಅಖಂಡ ದೀಪ ನಿಮ್ಮ ವಂಶದ ಶಾಪಕ್ಕೆ ಸಂಕೇತನಮ್ಮ. ನಿಮ್ಮ ವಂಶದ ಶಾಪಕ್ಕೆ ಸಂಕೇತ ಆಗಿರೋ ಅಖಂಡ ದೀಪ ಕೂಡ ಅದನ್ನೇ ಹೇಳ್ತಾ ಇದೆ. ಶಾಪ ಹೋಗಿಲ್ಲ, ನಿತ್ಯ ಬದುಕೇ ಇದ್ದಾಳೆ. ಪ್ರಮಾದದ ರೂಪದಲ್ಲಿ ಗಂಗಾನ ಬಲಿ ತಗೊಳ್ತಾ ಇದೆ. ಗಂಗಾಗೆ ಯಾವ ತರ ಅಪಾಯನೂ ಆಗೋಗ್ ಬಿಡಬಾರ್ದು. ಗಂಗಾನ ಕಾಪಾಡ್ಕೋಬೇಕು. ಹಲೋ ಅಜ್ಜಿ, ಎಲ್ಲಿದ್ಯಾ ಜೈ? ಗಂಗನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಅಜ್ಜಿ. ಹಾಸ್ಪಿಟಲ್ ಅಲ್ಲಿ ಇದ್ದೀರಾ? ಗಂಗಾಗೆ ಏನಾಗಿದೆ? ಗಂಗಾಗೆ ಏನಾಗಿದ್ಯೋ? ಗಂಗಾ ಹೇಗಿದ್ದಾಳೆ? ಹೇಳೋ, ಗಂಗಾ ಕ್ಷೇಮವಾಗಿದ್ದಾಳ? ಗಂಗಾ ಸೇಫ್ ಆಗಿದ್ದಾಳೆ ಅಜ್ಜಿ, ಯಾಕಷ್ಟು ಟೆನ್ಷನ್ ಮಾಡ್ಕೋತೀರಿ? ಅವಳು ಆರಾಮಾಗೇ ಇದ್ದಾಳೆ. ಮತ್ತೆ ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ದೀರಾ? ರೆಗ್ಯುಲರ್ ಚೆಕಪ್ಗೋಸ್ಕರ ಅಜ್ಜಿ. ಅಷ್ಟೇನಾ? ಗಂಗಾಗೆ ಏನು ತೊಂದರೆ ಇಲ್ಲ ಅಲ್ವಾ? ನಿಜ ಹೇಳೋ. ಪ್ರಾಮಿಸ್ ಅಜ್ಜಿ, ನಾನು ನಿಮಗೆ ಯಾಕೆ ಸುಳ್ಳು ಹೇಳ್ತೀನಿ ಹೇಳಿ? ಈಗಲೇ ಇಬ್ರು ಬೇಗ ಮನೆಗೆ ಬಂದ್ಬಿಡಿ. ವಾಟ್ ಹ್ಯಾಪೆಂಡ್ ಅಜ್ಜಿ? ಯಾಕಿಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಿ? ಅದು ದೇವಸ್ಥಾನದಲ್ಲಿ ನನಗೆ ನಿಮ್ಮನ್ನ ನೋಡ್ಬೇಕು ಅನಿಸ್ತಾ ಇದೆ ಜೈ. ಗಂಗುನು ನೋಡ್ಬೇಕು ಅನಿಸ್ತಿದೆ. ಓಕೆ ಅಜ್ಜಿ, ಚೆಕಪ್ ಆದ ಕೂಡಲೇ ಬರ್ತೀವಿ. ಬಾಯ್. ಅಜ್ಜಿ ಯಾಕೋ ಟೆನ್ಷನ್ ಮಾಡ್ಕೊಂಡಿದ್ದಾರೆ ನಾಣಿ. ದೊಡ್ಡವರಲ್ವಾ ಸರ್, ಮೇಡಮ್ ಬೇರೆ ಪ್ರೆಗ್ನೆಂಟು, ಅವ್ರ ಚಿಂತೆ ಅವರಿಗೆ. ಡಾಕ್ಟರ್, ಪೇಷಂಟ್ ಕಂಡ್ಬಿಟ್ರಾ? ಏನಾದರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಪೇಷಂಟ್ಗಿನ್ನೂ ಪ್ರಜ್ಞೆ ಬಂದಿಲ್ಲ. ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ರಿಪೋರ್ಟಲ್ಲಿ ಗೊತ್ತಾಯಿತು. ಅವ್ರಿಗೆ ಪ್ರಜ್ಞೆ ಯಾವಾಗ ಬರುತ್ತೆ? ಹೇಳೋಕ್ಕಾಗಲ್ಲ. ಕಂಡೀಷನ್ ಇನ್ನೂ ಕ್ರಿಟಿಕಲ್ ಆಗೇ ಇದೆ. ಬದುಕ್ತಾಳೆ ಅನ್ನೋ ಹೋಪು ತುಂಬ ಕಡಿಮೆನೆ. ಛೇ, ಅವ್ರಿಗೆ ಪ್ರಜ್ಞೆ ಬಂದು ಯಾರು ಏನು ಅಂತ ಹೇಳ್ಬಿಟ್ಟು ಹೋದ್ರೆ ಕೇಸ್ನ ಕ್ಲೋಸ್ ಮಾಡ್ಬೋದು. ಹೇಳ್ದೇನೆ ಹೋದ್ರೆ ಎನ್ಕ್ವೈರಿ ಹೇಗೆ ಮಾಡೋದು? ಕೆಟ್ಟ ಕೆಟ್ಟ ಕೆಲಸ ಮಾಡಿ ಪ್ರೆಗ್ನೆಂಟ್ ಆಗಿರ್ತಾರೆ. ಮದುವೆ ಆಗಲಿಲ್ಲ ಅಂತ ಪ್ರಾಣ ಕಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಪ್ರಾಣ ತಿಂತಾರೆ. ಇದೊಂದು ಫ್ಯಾಷನ್ ಆಗೋಗ್ಬಿಟ್ಟಿದೆ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಪ್ರೆಗ್ನೆಂಟ್ ಆಗಿರೋ ಒಬ್ಳು ಹೆಣ್ಣಿನ ಬಗ್ಗೆ ಜವಾಬ್ದಾರಿ ಇರೋ ಪೊಲೀಸ್ ಆಗಿ ಇಷ್ಟು ಕೆಟ್ಟದಾಗ ಹೇಗೆ ಮಾತಾಡ್ತೀರಿ ನೀವು? ನಮ್ಮ ಕಷ್ಟ ನಿಮ್ಗೇನು ಗೊತ್ತಾಗುತ್ತೆ ಸರ್? ನಿಮಗೆ ವರ್ಕ್ ಪ್ರೆಷರ್ ಇರಬಹುದು, ಆದರೆ ಆ ಪ್ರೆಷರ್ನ ಪಬ್ಲಿಕ್ ಮೇಲೆ ಯಾಕೆ ಹಾಕ್ತೀರಿ? ಪೊಲೀಸು ಕಾನೂನು ಅನ್ನೋದೆಲ್ಲ ಪಬ್ಲಿಕ್ಕೋಸ್ಕರ ಅಂತ ಮರಿಬೇಡಿ. ಪಬ್ಲಿಕ್ ಕೊಡೋ ದುಡ್ಡಿಂದನೇ ನಿಮಗೆ ಸಂಬಳ ಬರೋದು. ಪೇಷಂಟ್ ಮ್ಯಾರಿಡ್ ವುಮೆನ್. ಅವಳ ಕತ್ತಲ್ಲಿ ತಾಳಿ ಇದೆ. ಕೇಳಿಸ್ಕೊಂಡ್ರ ಇನ್ಸ್ಪೆಕ್ಟರ್? ಮದುವೆ ಆಗಿ ಪ್ರೆಗ್ನೆಂಟ್ ಆಗಿರೋ ಹೆಣ್ಣು ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾರೆ ಅಂತಂದ್ರೆ ಅವರು ಯಾವ ಥರದ ಪರಿಸ್ಥಿತಿಲಿದ್ದಾರೋ ಅರ್ಥ ಮಾಡ್ಕೊಳ್ಳಿ. ಆದರೆ ಅವರು ಆತ್ಮಹತ್ಯೆ ಪ್ರಯತ್ನ ಮಾಡಿದಾರೋ ಇಲ್ಲ ಅವ್ರನ್ನ ಯಾರಾದರೂ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದಾರೋ ಅಂತ ಗೊತ್ತಿಲ್ಲದೆ ನೀವೇ ಒಂದು ಡಿಸಿಷನ್ಗೆ ಬಂದರೆ ಹೇಗೆ ಸರ್? ಸಾರಿ ಸರ್, ಅವ್ರಿಗೆ ಪ್ರಜ್ಞೆ ಬಂದ ಮೇಲೇ ಎನ್ಕ್ವೈರಿ ಮಾಡ್ತೀನಿ. ಯಾಕೆ ಸರ್ ಅಷ್ಟು ಎಮೋಷನ್ ಆಗಿದ್ದೀರಾ? ಅವ್ರು ಪ್ರೆಗ್ನೆಂಟ್ ಅಂತೆ ನಾಣಿ. ಅವ್ರ ಪರಿಸ್ಥಿತಿ ಹೇಗಿದೆಯೋ ಏನೋ ಪಾಪ. ಅವ್ರಿಗೇನು ಆಗಲ್ಲ ಸರ್. ನಿಮ್ಮಂಥ ವ್ಯಕ್ತಿ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂದರೆ
ಖಂಡಿತ ಸೇಫ್ ಆಗ್ತಾರೆ. ಗಂಗಾ ಪ್ರೆಗ್ನೆಂಟ್ ಆದಾಗಿಂದನೂ ಆ ಥರ ಸಿಚುವೇಶನ್ನಲ್ಲಿರೋ ಯಾರನ್ನೇ ನೋಡಿದ್ರು ಕನೆಕ್ಟ್ ಆಗ್ಬಿಡ್ತೀನಿ ನಾಣಿ. ಅರ್ಥ ಆಯ್ತು ಸರ್. ನೀವು ತುಂಬ ಗ್ರೇಟ್ ಸರ್. ಡಾಕ್ಟರ್ ಡಾಕ್ಟರ್ ಒಂದ್ಸಲ ನಾನು ಆ ಪೇಷಂಟ್ನ ನೋಡ್ಬೋದಾ? ಶೂರ್, ಬನ್ನಿ. ಥ್ಯಾಂಕ್ ಯು. ಏನ್ ಚಂದ್ರಿಕಾ, ನಿತ್ಯ ಫೇಸ್ ನೋಡ್ತಿದ್ರೆ ಕಾನ್ಫಿಡೆನ್ಸ್ ಇಲ್ಲ. ಡಾಕ್ಟರ್ ನೋಡಿದ್ರೆ ಕನ್ಫ್ಯೂಸ್ ಆಗಿದ್ದಾರೆ. ಒಳಗಡೆ ಏನಾಗಿರ್ಬೋದು? ನನಗ್ ಮಾತ್ರ ಏನ್ ಗೊತ್ತು, ನಾನು ನಿಮ್ ಜೊತೆ ಹೊರಗಡೆನೆ ಇದೀನಲ್ಲ. ಓ, ಏನಾದ್ರೂ ಸರಿ, ನಾವ್ ಹೇಗಾದ್ರೂ ಎಸ್ಕೇಪ್ ಆಗ್ಬೇಕು. ಬನ್ನಿ. ಹೇಳಿ ಡಾಕ್ಟರ್, ಚೆಕಪ್ ಆಯ್ತಾ? ಇವಳ ಹೆಲ್ತ್ ಹೇಗಿದೆ? ಮಗು ಹೇಗಿದೆ? ಎನಿ ಪ್ರಾಬ್ಲಮ್ ಡಾಕ್ಟರ್? ಒಂದು ಡಾಕ್ಟರ್ ಆಗಿ ನಾನು ನಿಮಗೆ ಸುಳ್ಳು ಹೇಳಬಾರ್ದು ಜಯ್. ಇರೋದನ್ನ ಇರೋ ಹಾಗೆ ಹೇಳಬೇಕು. ಎಸ್ ಡಾಕ್ಟರ್, ನನಗೂ ನಿಜನೇ ಬೇಕು. ಏನಿದ್ರು ಹೇಳಿ. ನಿಮ್ಮ ವೈಫ್ಗೆ ಚೆಕಪ್ ಮಾಡಾಯ್ತು. ಅವ್ರ ಹೆಲ್ತ್ ಕಂಪ್ಲೀಟ್ಲಿ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟರ್. ಬೇಬಿ ವಿಷಯಕ್ಕೆ ಬಂದರೆ, ಹೇಳಿ ಡಾಕ್ಟರ್, ಬೇಬಿ ಹೇಗಿದೆ? ಅದು